ನೋಡೋದು ಇನ್ನಷ್ಟು ಯಾಕೋ ಇದ್ರೆ ಏನು ಕಡೆ ಬೇಕಾಗಿದೆ ರೆಡಿಮೇಡ ಪೆಪ್ಪರ್ ಚಿಕನ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ, ಕರಿಬೇವಿನ ಸೊಪ್ಪು, ಟೊಮೊಟೊ, ಮೆಣಸಿನಕಾಯಿ, ಈರುಳ್ಳಿ. ಸ್ಟವ್ ಹಚ್ಚಿದ ನಂತರ ಮೊದಲಿಗೆ ಎಣ್ಣೆಯನ್ನು ಹಾಕಿ ಒಂದು 8 ಸ್ಪೂನು ಎಣ್ಣೆ ಕಾದ ನಂತರ ಒಂದು 2 ನಿಮಿಷ ಬಳಿಕ ಕರಿಬೇವು ಸೊಪ್ಪನ್ನು ಹಾಕಬೇಕು. ಈರುಳ್ಳಿ, ಮತ್ತೆ ಸಣ್ಣ ಮೆಣಸಿನಕಾಯಿ, ಇದು ಬೇಯುವವರೆಗೂ ಹೀಗೆ ಸೌಟನ್ನು ಆಡಿಸ್ತಾ ಇರಬೇಕು. ಇದು ಗೋಲ್ಡನ್ ಕಲರ್ ಬರುವವರೆಗೂ ಎಣ್ಣೆಯಲ್ಲಿ ಹೀಗೆ ಆಡಿಸ್ತಾ ಇರಬೇಕು. ಹೀಗೆ ಈರುಳ್ಳಿ ಬೆಂದ ನಂತರ ಇದಕ್ಕೆ ಟೊಮೊಟೊವನ್ನು ಹೀಗೆ ಹಾಕಬೇಕು. ಟೊಮೊಟೊ ಒಂದು 2 ನಿಮಿಷ ಬೇಯುವವರೆಗೂ ಹೀಗೆ ಆಡಿಸ್ತಾ ಇರಬೇಕು. ಟೊಮೊಟೊ ಹೀಗೆ ಬೆಂದ ನಂತರ 1 kg ಚಿಕನನ್ನು ಇದಕ್ಕೆ ಹಾಕೋಬೇಕು. ನೀರು ಇರಬಾರ್ದು ಚಿಕನಲ್ಲಿ. ಚಿಕನ್ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಕಾಳು ಉಪ್ಪನ್ನು ಹಾಕಬೇಕು. ಎರಡನ್ನು ಹಾಕಿದ್ಮೇಲೆ ಹೀಗೆ ತಿರುವು ಹಾಕಬೇಕು. ನೋಡಿ, ಹೀಗೆ ಚಿಕನನ್ನು ಇದರ ತಿರುಗ್ತಾ ಇರಬೇಕು. ನಾವು ಹಾಕಿರೋ ಅರಿಶಿನ ಮತ್ತು ಉಪ್ಪು ಮಿಶ್ರಣ ಆಗೋರು ತಿರುಗಿರ್ಬೇಕು. ಕೆಲವರೆಲ್ಲ ಅರಿಶಿನ ನಾವು ಒಗ್ಗರಣೆಗೆ ಹಾಕೋತಾರೆ, ನಾವು ಚಿಕನ್ಗೆ ಹಾಕಿದ್ದೀವಿ, ಏಕೆಂದರೆ ಹಸಿ ವಾಸನೆ ಹೋಗಲಿ ಅಂತೇಳಿ. ನೆನೆಗೆ ಸ್ವಲ್ಪ ಕೆಂಪಾಳ ಹಿಂಗೆ ಆಗಬೇಕು. ಈಗ ಚೆನ್ನಾಗಿ ಹಿಂಗೆ ಮಿಶ್ರಣ ಮಾಡಿದ್ಮೇಲೆ ದಪ್ಪೂರಿನಲ್ಲಿ ಒಂದು 10 ನಿಮಿಷ ಬಿಡಬೇಕು. ಈ ಥರ ಪ್ಲೇಟ್ನ ಮುಚ್ಚಬೇಕು. ನೋಡಿ, ಈಗ 15 ನಿಮಿಷ ಆದ ನಂತರ ಹೀಗೆ ಇದನ್ನು ತೆಗಿಬೇಕು. ನೋಡಿ, ಹಿಂಗೆ ಚೆನ್ನಾಗಿ ನೀರು ಬಿಟ್ಕೊಂಡಿರ್ತದೆ. ಅದಕ್ಕೆ ಈ ಹಬೆಲೇ ಬೇಯ್ತದೆ. ಇದು ಹಿಂಗೆ ಹಬೆಲೆ ಆ ನೀರಲ್ಲೇ ಬೇಯ್ತದೆ. ನೋಡಿ, ಚಿಕನ್ ಎಲ್ಲ ನೀರು ಬಿಟ್ಕೊಂಡೈತೆ. ಇದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಪೆಪ್ಪರನ್ನು ನೋಡಿ ಮನೇಲೇ ಈ ಥರ ಪುಡಿ ಮಾಡ್ಕೊಂಡಿರೋದು ರೆಡಿ ಇಲ್ಲ. ಇದಕ್ಕೆ ನಾವು 1 kgಗೆ 2 ಸ್ಪೂನು ಪೆಪ್ಪರ್ ಹಾಕಬೇಕು. ಇದಕ್ಕೆ ನಾವು ಮೊದಲು ಕೂಡ ಕರ್ಬೇನೆಲೆ ಹಾಕೊಂಡಿರ್ತೀವಿ. ಇದನ್ನ ಕೊನೆ ಸ್ಟೇಜಲ್ಲಿ ನಾವು ಕರ್ಬೇನೆಲೆನ ಹಾಕೋಬೋದು. ಇದು ಫ್ಲೇವರು ಕರ್ಬೇನೆಲೆ ತುಂಬ ಫ್ಲೇವರ್ ಬರೋದು. ಕರ್ಬೇನೆಲೆ ಯಾಕೆ ಜಾಸ್ತಿ ಹಾಕ್ತೀವಿ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕರ್ಬೇನೆಲೆ ತುಂಬ ಒಳ್ಳೆಯದು. ಅಲ್ಲೇ ಫ್ಲೇವರು ಬರ್ತಾ ಇದೆ. ಈಗ ನೋಡಿ, 10 ನಿಮಿಷದ ನಂತರ ಪುನಃ ಚಿಕನ್ನಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ತದೆ. ಆಲ್ರೆಡಿ ಒಂದು 60 ಭಾಗ ಬೆಂದಿದೆ, ಇನ್ನು 40 ಭಾಗ ಬೇಯಬೇಕು. ಇದನ್ನ ನಾವು ಸಿಮ್ಮಲ್ಲಿಟ್ಟು ಕ್ಲೋಸ್ ಮಾಡಬೇಕು.
ನಮಗೆ ಸ್ವಲ್ಪ ಬೇಕು ಗ್ರೇವಿ ಥರ ಅಂದರೆ ಸ್ವಲ್ಪ ನೀರು ಬಿಟ್ಕೋಬೇಕು. ಡ್ರೈ ಬೇಕು ಅಂತಂದರೆ ಇದು ತಿರುಗ್ತಾ ಇರಬೇಕು, 5 ನಿಮಿಷಕ್ಕೆ ಹಿಂಗೆ ತಿರುಗ್ತಾ ಇರಬೇಕು. ನೀರು ಬಿಟ್ಕೊಂಡ್ರೆ ಗ್ರೇವಿ ಥರ ಇರ್ತದೆ. ಸ್ವಲ್ಪ ಬೇಕು ಅಂದರೆ ಬಿಟ್ಕೋಬೋದು. ಇಲ್ಲ ನಮಗೆ ಡ್ರೈಯೇ ಬೇಕು ಅಂದರೆ ಇದರಲ್ಲಿ ಹಿಂಗೆ ತಿರುಗ್ತಿಬೇಕು. ನೋಡಿ, ಅದಾದ 10 ನಿಮಿಷ ತಿರುಗಿದ್ರೆ ಈ ಕಲರ್ ಆಗುತ್ತೆ. ಗ್ರೇವಿ ಬೇಕು ಅಂದರೆ ನಾವು ಇದನ್ನ ನೀರು ಬಿಟ್ಕೋಬೇಕು. ಈ ಥರ ಬೇಯ್ತಾ ಇರ್ತದೆ. ನೀರು ಹಾಕೋ, ಬೇಡ ಅಂದರೆ ನಾವು ಡ್ರೈನೇ ಮಾಡ್ಕೋಬೋದು. ಇದಕ್ಕೆ ಗ್ರೇವಿನಲ್ಲೇ ನಾವು ರೈಸ್ ತಿನ್ಕೋಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಫ್ಲೇವರ್ ಅಲ್ಲೇ ಬರ್ತಾ ಇದೆ. ಇಷ್ಟ. ಇದನ್ನ ಸಿಮ್ಗಿಟ್ಟು ಒಂದು 1/4 ಗಂಟೆ ಬಿಟ್ಟರೆ, ಒಂದು 20 ನಿಮಿಷ ನಾವು ಸಿಮ್ಮಲ್ಲಿ ಇಟ್ಟು ಬಿಟ್ಟರೆ ಈ ರೀತಿ ಪೆಪ್ಪರ್ ಚಿಕನ್ ಆಗಿರುತ್ತೆ. ಇದಕ್ಕೆ ನಾವು ಬೇಕು ಅಂದರೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಕೊತ್ತಂಬರಿ ಸೊಪ್ಪು, ಇಲ್ಲ ಅಂದರೆ ಹಾಗೇನೂ ಇರ್ಬೋದು. ನೋಡಿ, ಅಲ್ಲೇ ಕಲರೆಲ್ಲ ಚೇಂಜ್ ಆಯಿತು, ಫ್ಲೇವರೆಲ್ಲ ಘಮ ಘಮ ಅಂತ ಇದೆ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಕೆಲವರು ಆ್ಯಡ್ ಮಾಡ್ಕೊಳ್ಳಲ್ಲ, ನಾವು ಆ್ಯಡ್ ಮಾಡ್ತೀವಿ. ಈ ಪೆಪ್ಪರ್ ಜೊತೆಗೆ ಅದು ಕೂಡ ಒಂದು ಫ್ಲೇವರ್ ಆಗ್ತದೆ. ಈಗ ಡ್ರೈ ಬೇಕು ಅಂದರೆ ಡ್ರೈ ಮಾಡ್ಕೋಬೋದು. ನಾವು ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ಲೈಟಾಗಿ ಗ್ರೇವಿ ಇದೆ. ಏನಂದರೆ ಈ ಗ್ರೇವಿನಲ್ಲಿ ನಾವು ಅನ್ನನೂ ಕೂಡ ಊಟ ಮಾಡ್ಕೋಬೋದು. ನಾವು ಇದಕ್ಕೆ ಲೈಟಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀವಿ. ಪೆಪ್ಪರ್ ಚಿಕನ್ ಈಗ ರೆಡಿ. ಚಿಕನ್ ಈಗ ರೆಡಿ ಇದೆ. ಇದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ ಬಾಲರಾಜ್ ಅವರು. ಸೂಪರ್.